150 ರೂಪಾಯಿ ಐತೆ. ನಮ್ಮ ಹೊಟ್ಟೆ ಮಾತ್ರ 1000 ರೂಪಾಯಿ ಪ್ಲ್ಯಾನ್ ಮಾಡಿಕೊಂಡು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೈತೆ. ಅದಕ್ಕೆ ನಾವು ಆ ಬೇಡದೇ ಇರೋ ಐಟಮ್ನ ತಿಂದು ಹೊಟ್ಟೆನ ಹಾಳು ಮಾಡ್ಕೊಳ್ಳೋಕ್ಕಿಂತ ಇವತ್ತು ಫುಲ್ಲು ಡಯಟ್ ಪ್ಲ್ಯಾನ್ನ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫುಲ್ಲು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಡಯಟ್ ಫಾಲೋ ಮಾಡೋದ, ಅದನ್ನೇ ಕುಕ್ ಮಾಡೋದ, ಅದನ್ನೇ ತಿನ್ಕೊಂಡು ಎಂಜಾಯ್ ಮಾಡೋದ ಅಂತ ಅಂದ್ಕೊಂಡು ಇವತ್ತು ಡಯಟ್ ಪ್ಲ್ಯಾನನ್ನು ಫಾಲೋ ಮಾಡ್ತಾಯಿದ್ದೀನಿ. ವಿಡಿಯೋ ಫುಲ್ ನೋಡಿ. ನಾವು ಇವಾಗ ಹೇಗೆ ಬ್ರೇಕ್ಫಾಸ್ಟ್ನ ತಯಾರು ಮಾಡ್ತೀವಿ ಅಂತ ನೋಡಿ. ನಾವು ಏನನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಇವಾಗ ಎಲ್ಲ ಐಟಮ್ಗಳನ್ನೂ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಾವು ಫಸ್ಟ್ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ಅವಲಕ್ಕಿ ಉಪ್ಪಿಟ್ಟು. ನಿಮಗೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಹೇಳ್ಬೇಕಂದ್ರೆ ಉಪ್ಮಾ ಅಂತ ಏನೋ ಬರುತ್ತಲ್ಲ ಅದನ್ನು ಮಾಡ್ತಾಯಿದ್ದೀವಿ. ಬನ್ನಿ, ಅದನ್ನು ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಳ್ಳೋದೈತೆ. ಕಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಕ್ಕೆ ಹೊರಟಿದ್ದೀವಿ ಅಂತ ಆ ಪ್ಲಾನ್ಸ್ನ ಮೇಲ್ಗಡೆ ಹಾಕ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ ಅವಲಕ್ಕಿ ಉಪ್ಪಿಟ್ಟು, ಮತ್ತೆ ಅದ್ರ ಜೊತೆಗೆ 2 ಬಾಳೆಹಣ್ಣು, ಲಾಸ್ಟ್ ಒನ್ 1 ಲೋಟ ಹಾಲು. ಇಷ್ಟು ನಮ್ಮ ಬ್ರೇಕ್ಫಾಸ್ಟು ಡಯಟ್ ಪ್ಲಾನ್ ಆಗಿರುತ್ತೆ. ಮುಂದಿಂದು ಲಂಚ್ದು ನಾನು ನೆಕ್ಸ್ಟ್ ಹೇಳ್ತೀನಿ. ಇಷ್ಟನ್ನ ಪ್ರಿಪೇರ್ ಮಾಡೋದು ನೋಡೋದ, ಮತ್ತೆ ಇದನ್ನ ತಿಂದು ನಿಮಗೆ ಟೇಸ್ಟ್ ಹೇಳೋದನ್ನು ನಾನು ಮಾಡ್ತೀನಿ. ಇದನ್ನ ಪೂರ್ತಿ ನೋಡಿ. ಮಧ್ಯ ಹಾಸ್ಯಕರ ಘಟನೆಗಳು ನಡೀತವೆ, ಅವನ್ನ ನೋಡಿ ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡೋದು. ಅಡುಗೆ ಎಣ್ಣೆ ಗುರು. ಆಮೇಲೆ ನೀವು ಯಾವ್ದಾವ್ದನ್ನ ಹಾಕೊಂಬಿಟ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಒಂದು ರೇಂಜಲ್ಲಿ ಹಾಕ್ತೀವಿ ನಾವು, ಕರೆಕ್ಟಾಗಿ ಹಾಕಿರ್ತೀವಿ. ಎಣ್ಣೆ ಮೊದಲಿಗೆ ಎಣ್ಣೆ ಇರಪ್ಪ ವೆಯ್ಟ್ ಹಾಕಪ್ಪ ಇವಾಗ ಕಿಚ್. ಇಮಿಡಿಯೇಟ್ ಬರಲಿ ಈರುಳ್ಳಿ ಹಾಕಪ್ಪ. ಬೆಳ್ಳೆಕಾಳು ನೆಕ್ಸ್ಟ್ ಬೆಳ್ಳೆಕಾಳು, ಕಡಲೆಬೀಜ ಹಾಕ್ಬಿಡತ್ತೆಗೆಲ್ಲನೂ. ಕಡಲೆಬೀಜ ಏನು ಪಟ್ ಅಂತ ಮುಖಕ್ಕೆಲ್ಲ ಆರುತ್ತೆ ಗುರು. ಏನು ಚಿಕ್ಕದಾಗಿ ಉರಿ ಕೊಟ್ಟಿರೋದು, ಆದರೆ ಏನಕ್ಕೆ ಹೆಂಗಂತ ಗೊತ್ತಿಲ್ಲ. ಮೆಣಸಿನ್ಕಾಯಿ ಹಾಕೋಕ್ಕಿಂತ ಮೊದಲು ಕರಿಬೇವಿನ ಸೊಪ್ಪು ಹಾಕ್ಬಿಡೋದು. ಇವಾಗ ಈರುಳ್ಳಿ. ಮುಖ ಹಿಂದಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ಗಾಯ್ಸ್ ಇಲ್ಲಿ ನಿಂತ್ಕೊಬೇಕು. ಹಿಂಗೆ ಎತ್ತಿಬೇಕು, ಹಿಂಗೆ ಮುಖಕ್ಕೆಲ್ಲ ಆರೋಗುತ್ತೆ. ಕೊತ್ತಂಬರಿ ಸೊಪ್ಪು ಫೈನಲ್ ಟೇಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಗಮನ ಕಳ್ದೈತೀರ ತಿನ್ಬಿಟ್ರೆ ಇದನ್ನ ವಾದ. ನೆಕ್ಸ್ಟು ಈರುಳ್ಳಿ. ಗೈಸ್ ಹೆವಿ ಘಾಟು. ಅಯ್ಯಪ್ಪ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸು ಅವಲಕ್ಕಿ ಉಪ್ಪಿಟ್ಟು ಈಸ್ ರೆಡಿ ಟು ಈಟ್ ಮಾಡೋಕ್ಕೆ ರೆಡಿ ಆಯ್ತದೆ. ಆದರೆ ಇನ್ನೂ ಇದ್ರ ಜೊತೆಗಳಿಗೆ ಇನ್ನೊಂದು 2-3 ಐಟಮ್ ಬರೋದೈತೆ. ಅವನ್ನೆಲ್ಲ ರೆಡಿ ಮಾಡಿ ನಿಮಗೆ ಮೂರನ್ನು ಒಟ್ಟಿಗೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಷ್ಟನ್ನು ನೀವು ಬ್ರೇಕ್ಫಾಸ್ಟಿಗೆ ತಗೊಂಡ್ರೆ ಸಾಕು. ಒಂದು ಸ್ವಲ್ಪ ನಿಮಗೆ ಏನು ಗ್ಯಾಲರೀಸ್ ಬೇಕೋ ಅವೆಲ್ಲ ಸಿಗುತ್ತೆ. ಜಾಸ್ತಿ ತಿನ್ನಕ್ಕೆ ಹೋದರೆ 150 ರೂಪಾಯಿಗಿಂತ ಜಾಸ್ತಿ ಹೋಗ್ಬಿಡುತ್ತೆ. ಇವಾಗ ಫೈನಲ್ ಟಚ್ಚು ನಿಂಬೆಣ್ಣೆ ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಡ್ಬೇಕು. ಗೈಸ್ ಇಷ್ಟೊಂದು ಕುಕ್ ಮಾಡ್ಕೊಳ್ಳಿ, ಬ್ರೇಕ್ಫಾಸ್ಟಿಗೆ ತಿನ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾವು ಬ್ಯಾಚುಲರ್ಸ್ ನಿಮಗೆ ರಿಯಾಕ್ಟ್ ಮಾಡಿ ಅದಕ್ಕೆ ಏನು ಆನ್ಸರ್ ಬೇಕು ನಾವು ಕೊಡ್ತೀವಿ ನಿಮಗೆ. ಗೈಸ್ ಹಾಲ್ಗೆ ಜಾಸ್ತಿ ನೀರು ಹಾಕ್ಬೇಡಿ, ಸ್ವಲ್ಪ ನೀರು ಹಾಕೊಳ್ಳಿ. ಆಮೇಲೆ ಮತ್ತೆ ಜಾಸ್ತಿ ಶುಗರ್ ಹಾಕೊಂಬೇಡಿ. ಶುಗರ್ನ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ನಾವು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತೀವಿ ಅಷ್ಟೇ. ನಾವೇನು ಜಾಸ್ತಿ ಶುಗರ್ ಹಾಕೋದಿಲ್ಲ, ಏನಿಲ್ಲ. ಇಷ್ಟು ಹಾಲ್ಗೆ
ಇಲ್ಲಾಂದ್ರೆ ಇಲ್ಲೊಂದು ಅರ್ಧ ಲೀಟ್ರ್ ಅಷ್ಟು ಹಾಲು ಐತೆ. ಒಂದೇ ಒಂದು ಸ್ಪೂನ್ ಶುಗರ್ ಮಾತ್ರ ಹಾಕೊಳ್ತೀವಿ, ಯಾಕೆಂದರೆ ಜಾಸ್ತಿ ಸಪ್ಪೆ ಆದರೂ ಕೂಡ ಕುಡಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಅದಕ್ಕೆ ಶುಗರ್ ಹಾಕೊಳ್ತೀವಿ. ಯಾಕೆಂದರೆ ಶುಗರ್ ಕಡಿಮೆ ತಿನ್ನೋದ್ರಿಂದ ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಿಮಗೆ ಶುಗರ್ ಕಡಿಮೆ ಹಾಕೊಳ್ಳೋಕ್ಕೆ ಅಂತ ಹೇಳ್ತಿದ್ದೀನಿ. ಬ್ರೇಕ್ಫಾಸ್ಟು ನಮ್ಮದು ರೆಡಿಯಾಗಿದೆ, ಇವಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಷ್ಟೆಲ್ಲ ಐಟಮನ್ನು ನಾವು ಬ್ರೇಕ್ಫಾಸ್ಟಿಗೆ ತಿನ್ಬೇಕು. 2 ಬಾಳೆಹಣ್ಣು ಮತ್ತು ಉಪ್ಮಾ, ಅವಲಕ್ಕಿ ಉಪ್ಪಿಟ್ಟು ಮತ್ತು ಮಿಲ್ಕು. ಇಷ್ಟನ್ನು ಬ್ರೇಕ್ಫಾಸ್ಟ್ಗೆ ನಾವು ಡಯಟ್ ಮಾಡೋದಕ್ಕೆ ತಿಂತಾಯಿದ್ದೀವಿ. ನಾವೆಲ್ಲ ಇವತ್ತಿನ ಪೂರ್ತಿ ಏನು ತಿಂತೀವಿ ಇದೆಲ್ಲ ಬರೀ 150 ರೂಪಾಯಿ ಮಾತ್ರ ಆಗಿರುತ್ತೆ. ಅದು ನೀವು ನೆನಪಲ್ಲಿ ಇಟ್ಕೊಬೇಕು. ಡಯಟ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಈ ಥರ ಸುಮಾರು 1000 ರೂಪಾಯಿ ಕೊಟ್ಬಿಟ್ಟು ಇಲ್ಲ 500 ರೂಪಾಯಿ ಕೊಟ್ಬಿಟ್ಟು ನೀವು ಡಯಟ್ ಮಾಡಿದ್ರೆ ವೇಸ್ಟ್. ನೋಡಿ, ನಾವು ಜಸ್ಟ್ 150 ರೂಪಾಯಿಲಿ ಬ್ರೇಕ್ಫಾಸ್ಟ್ ಡಯಟ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಲಂಚ್ಗೆ ಪ್ರಿಪೇರ್ ಮಾಡೋಣ ಬನ್ನಿ. ಬೇಳೆ ಸಾಂಬಾರು ಮತ್ತು ರೈಸ್, ಇದ್ರ ಜೊತೆ ಒಂದು ಪಲ್ಯ ಬರುತ್ತೆ. ಆ ಪಲ್ಯನ ನಾವು ಈವ್ನಿಂಗ್ ಮಾಡ್ಕೊಂಬಿಡೋದ. ಇವಾಗ ಜಸ್ಟ್ ಅನ್ನ ಮತ್ತು ಬೇಳೆ ಸಾಂಬಾರನ್ನ ನಾವು ಪ್ರಿಪೇರ್ ಮಾಡವ. ಈಗ ರೈಸ್ಗೆ ಅಂದ್ಬಿಟ್ಟು ನಾನು ಇಲ್ಲಿ ನೀರು ಇಟ್ಟಿದ್ದೀನಿ. ಅಗೇನ್ ಇವಾಗ ಸಾಂಬಾರ್ಗೆ ಅಂದ್ಬಿಟ್ಟು ಈ ಕಡೆ ತಪ್ಪಲೆ ಇಟ್ಟಿದ್ದೀನಿ. ಇವಾಗ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನಾವು ಮಾಡ್ತಾ ಇರೋದು ಬೇಳೆ ಸಾರು ಆಗಿರೋದ್ರಿಂದ ನಾವು ಇವಾಗ ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ಬೇಕು. ಬೇಳೆ ಕಾಳನ್ನು ಇವಾಗ ಹಾಕ್ಕೊಳ್ಬೇಕು. ಬೇಳೆ ಸಾಂಬಾರಿಗೆ ಬೇಳೆಕಾಳು ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಆಯಿತಾ? ಇವಾಗ ಇದೊಂದು 2 ನಿಮಿಷ ನಾವು ಕೈ ಆಡಿಸ್ಕೊಬೇಕು. ಎಲ್ಲೈತೆ ಇದು? ಈಚೆ ಐತೆ ಗಾಯ್ಸ್, ಈಚೆ ಐತೆ, ಎತ್ಕೊಂಡು ಬರ್ಬೇಕು ಇವಾಗ. ಗಾಯ್ಸ್ ಇವಾಗ ನೆಕ್ಸ್ಟ್ ನಾವು ತರಕಾರಿ ಹಾಕ್ಕೊಂಡಿದ್ದೀವಿ. ತರಕಾರಿ, ಬೇಳೆಕಾಳು ಇದನ್ನೆಲ್ಲ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ, ಜಾಸ್ತಿ ಏನು ಮಾಡೋದು ಬೇಡ. ಒಂದೇ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಮಾಡ್ದಂಗೆ ಅಲ್ಲ. ಇಲ್ಲಿ ನನ್ನ ಮಾತಿಗಿಂತ ಈ ತಪ್ಪಲೆ ಸೌಂಡೇ ಜಾಸ್ತಿ ಆಯ್ತೈತೆ ನನಗೆ ಗೊತ್ತಿರೋ ಪ್ರಕಾರ. ಓಕೆ, ಇವಾಗ ನೆಕ್ಸ್ಟ್ ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ ನೀರು ಹಾಕ್ಬೇಕು ಇವಾಗ ನಾವು. ಇವಾಗ ರೈಸ್ ಇದಕ್ಕೆ ಉಪ್ಪು ಹಾಕ್ಬೇಕು. ನೆಕ್ಸ್ಟು ಉಪ್ಪು ಹಾಕಾದ್ಮೇಲೆ ಸಾಕು. ಉಪ್ಪು ಹಾಕ್ಬಿಟ್ರೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ, ನೀವಲ್ಲ ನಾವು. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಅರಸಿನ ಪುಡಿ ಸಾಕು. ಜಾಸ್ತಿ ಆದರೆ ಅದೇ ಫ್ಲೇವರ್ ಹೊಡಿತಾ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಾಂಬಾರು ಪುಡಿ ಒಂದು ಸ್ವಲ್ಪ, ನಾನು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಸಾಕು, ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಮತ್ತು MTR ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಹುಡಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ಅಂಗಡಿ ತಗೊಂಡು ಹೋಗ್ಬಿಟ್ಟಿದ್ವಿ. ಇದು ಸಾಲೋದಿಲ್ಲ, ಇನ್ನೊಂದು ಪ್ಯಾಕೆಟಲ್ಲಿ ಐತೆ, ಅದನ್ನು ನಮ್ಮಲ್ಲಿ ಹಾಕೊಳ್ತೀನಿ. ಗಾಯ್ಸ್ ಫೈನಲಿ 2 ರೆಡಿ ಆಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಎಲ್ಲನೂ ಶಿಸ್ತಾಗಿ ರೆಡಿ ಮಾಡಿ ಊಟ ಮಾಡಿಕೊಂಡು ಒಂದು 4 ಅವರ್ ನನಗೆ ವರ್ಕ್ ಐತೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಗಾಯ್ಸ್ ಇವತ್ತಿನ ಕೊನೆಯ ಹೊತ್ತಿನ ಊಟದ ಡಯಟ್ ಪ್ಲ್ಯಾನ್ ಇವಾಗ ಮಾಡ್ತಾ ಇದ್ದೀವಿ, ಪ್ರಿಪೇರ್ ಮಾಡ್ತಾ ಇದ್ದೀವಿ. ಏನಪ್ಪ ಡಯಟ್ ರೆಸಿಪಿ ಅಂದರೆ, ಒಂದು 100 ಗ್ರಾಮ್ ರೈಸು ಮತ್ತು 1 ಬೌಲ್ ತರಕಾರಿ ಮತ್ತು ಸೌಂತಕಾಯಿ ಸಲಾಡ್ನ ನಾವು ಇವಾಗ ಸಂಜೆ ಉಪಹಾರದಲ್ಲಿ ಸೇರಿಸ್ತಾ ಇದ್ದೀವಿ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಇವಾಗ ತಯಾರಿ ನಡೆಸ್ತಾ ಇದ್ದೀವಿ. ಇದನ್ನೆಲ್ಲ ಆದಮೇಲೆ ನಿಮಗೆ ನಾನು ಅದನ್ನು ತೋರಿಸ್ತೀನಿ, ಮತ್ತು ಆ ಥರ ನೀವು ಮಾಡ್ಕೊಂಡು ಕೂಡ ನೀವು ತಿನ್ಬೋದು. ನೋಡಿಕೊಂಡು ಆಲ್ಮೋಸ್ಟ್ ಎಲ್ಲ ಕುಕ್ಕೆ ಮಾಡಿಬಿಟ್ಟಿದ್ದೀವಿ. ಆ ಕಡೆ ಬೇಯ್ತೈತೆ. ಇನ್ನೊಂದು 10-20 ಮಿನಿಟ್ಸು. ಇವಾಗ ಹೋಗ್ಬಿಟ್ಟು ಒಂದು ಸಣ್ಣ ಮೊಸರು ಪ್ಯಾಕೆಟ್ನ ತರಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಸಲಾಡ್ನ ಮಿಕ್ಸ್ ಮಾಡೋದೈತೆ, ಬಂದು ಮಿಕ್ಸ್ ಮಾಡ್ತೀವಿ. ಹಾಗೆ ಫುಲ್ ನೋಡಿ ತಿನ್ನೋವಾಗ ಅದು ಹೇಗೈತೆ ಅಂತ ನಾನು ಫೀಡ್ಬ್ಯಾಕ್ ಕೊಡ್ತೀನಿ. ಟೇಸ್ಟ್ ವೈಸ್ ಆಗಲಿ ಇಲ್ಲ ಬೇರೆ ಇನ್ನೊಂದು ವೈಸ್ ಆಗಲಿ
ಕಾಂಪ್ರಮೈಸೇ ಇಲ್ಲ, ಅಲ್ಟಿಮೇಟಾಗಿ ಮಾಡಿದ್ದೀವಿ. ಇಲ್ಲಿವರೆಗೂ ಸಚಿನ್ ಅವರು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ. ಅವ್ರಿಗೂ ಒಂದು ಆಡ್ಸಪ್ನ ಹೇಳ್ಕೊಂಡು ಈ ವಿಡಿಯೋನ ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದೆ ಕಂಟಿನ್ಯೂಷನ್ ಐತೆ, ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀವಿ. ಅಲ್ಲಿ ನಾವು ಸಲಾಡ್ನ ಇವಾಗ ತಿರಿ ಹಾಕ್ತಾ ಇದ್ದೀವಿ, ಅಂದರೆ ಕಲಿಸ್ತಾ ಇದ್ದೀವಿ. ನೋಡವ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ. ನನಗೆ ಏನಕ್ಕೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ರೈಸ್ ಗೀಸ್ ಎಲ್ಲ ತಿನ್ನೋಕ್ಕಾಗೋದಿಲ್ಲ, ಇದನ್ನೇ ತಿಂದು ಖಾಲಿ ಮಾಡೋ ಪ್ರೋಗ್ರಾಮ್ಗಳು ಜಾಸ್ತಿ. ನೋಡವ ಅದು ವೆಯ್ಟ್ ಮಾಡೋದ. ಗಾಯ್ಸ್ ಫೈನಲಿ ಎಲ್ಲ ಆಗಿದೆ, ತಿಂತಾಯಿದ್ದೀನಿ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ರೀ. ಫಸ್ಟ್ ತರಕಾರಿ ರುಚಿ ಕರೆಕ್ಟಾಗಿದೆ ಅಂತ ಹೇಳ್ತೀನಿ. ರುಚಿ ಚೆನ್ನಾಗೈತೆ. ಬನ್ನಿ ಸಲಾಡ್ ಟೇಸ್ಟ್ ಮಾಡವ. ಅನ್ನದ ಕೈ ಕೊಡಪ್ಪ ಇಲ್ಲ ಒಂದು ಸ್ವಲ್ಪ ಹಾಕಿದ್ರು ನನಗೆ ಸಲಾಡ್ನ ಒಯ್ಲೇ ಐತೆ ಅಲ್ವಾ. ಸಲಾಡ್ ನನ್ನ ಪ್ರಕಾರ ಸರದಾಗಿರುತ್ತೆ. ಓಕೆ ಗಾಯ್ಸ್, ಸಲಾಡ್ ಈ ಪಿಜ್ಜಾ ಒಳಗಡೆ ಹಾಕ್ತಾರಲ್ಲ ಆ ಥರ ಇದ್ದ ಆ ಫ್ಲೇವರ್ ಹೊಡಿತಾ ಇದೆ, ಚೆನ್ನಾಗೈತೆ. ನೀವು ಕುಕ್ ಮಾಡ್ಕೊಳ್ಳಿ, ಬ್ಯಾಚುಲರ್ಸ್ ತಿನ್ಕೊಳ್ಳಿ, ಪೀಸ್ ಆಗಿರಿ. ಇದು ಇವತ್ತಿನ ಡಯಟ್ನ 3 ಹೊತ್ತಿನ ಊಟ. ಇದು ನಾಳೆ ಪ್ಲ್ಯಾನ್ನ ನಾವು ಡಿಸ್ಕಸ್ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ಪ್ಲ್ಯಾನ್ ಮಾಡಿ ಯೋಚಿಸಿ ಏನು ಯೂಸ್ ಆಗುತ್ತೆ ಆ ವಿಡಿಯೋಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಟೈಮ್ ಆಗೈತೆ, ನಾನು ಜಾಸ್ತಿ ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಸಿಗುವ ಮತ್ತೆ. ಲವ್ ಯು ಆಲ್. ಥ್ಯಾಂಕ್ ಯು.